ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ಏನ್ರಿ ಇಬ್ರು ಆಕಾಶದಲ್ಲಿ ಫ್ರೆಂಡ್ಸ್, ನಾವಿವತ್ತು ಎಲ್ಲರೂ ಸೇರಿಕೊಂಡು ಇವತ್ತು ನಮ್ಮೂರಲ್ಲಿರುವಂಥ ಮಾರಿಕಣ್ಮೆ ಡ್ಯಾಮ್ಗೆ ಹೋಗ್ತಾ ಇದ್ದೀವಿ. 10:30 ಮನೆ ಬಿಟ್ವಿ. ಸೊ ಬಸ್ ಸ್ಟಾಪಲ್ಲಿ ಬಸ್ಸಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ. ಸೊ ನಾವು ಹೊರಟಿರೋದು 5 ಜನ ಹೊರಟಿದ್ದೀವಿ. ಸೊ ಮಾರಿಕಣ್ಮೆಗೆ ನಾವೀಗ ಬಂದ್ವಿ. ನೋಡಿದ್ರಲ್ಲ, ಇದು ಮೇನ್ ಗೇಟ್. ಮಾರ್ನಿಂಗ್ ಟಿಫನ್ ಮಾಡಿರಲಿಲ್ಲ, ಹಂಗಾಗಿ ಇಲ್ಲಿ ಬೋಂಡ ಏನೋ ತಿಂದ್ವಿ. ಇಲ್ಲಿಂದ ಸ್ಟಾರ್ಟ್ ಆಯಿತು ನಮ್ಮದು ಎಲ್ಲ ಜರ್ನಿ. ಸ್ವಲ್ಪ ತಿರ್ಗಿ ಮೇಡಮ್. ರುಚಿತಾ ಮೇಡಮ್, ಹಾಯ್. ಎಲ್ಲಿಗೆ ಹೋಗ್ತಿದ್ದೀರಾ? ಮಾತಿಲ್ಲ, ಕತೆ ಇಲ್ಲ ಇವಳೊಬ್ಳು. ಫ್ರೆಂಡ್ಸ್, ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ. ಫುಲ್ ಎಂಟರ್ಟೈನಿಂಗ್ ಆಗಿದೆ. ಫುಲ್ ವಿಡಿಯೋ ನೋಡಿ ಕೊನೆವರೆಗೂ. ಈ ಮಾರಿಕಣ್ಮೆಯಲ್ಲಿ ಉದ್ಯಾನವನ ಇದೆ, ಪಾರ್ಕ್ ಇದೆ. ಅದಾದಮೇಲೆ ತುಂಬ ಮದುವೆಗಳು ಆಗ್ತವೆ. ಇಲ್ಲಿ ಎಲ್ಲ ಚೌಟ್ರಿ ಇದೆ, ಸ್ಟೋನ್ ಅಂಗಡಿಗಳೆಲ್ಲ ಇದೆ. ಹಾಗೆ ಮಾತಾಡ್ಕೊಂಡು ಎಲ್ಲರೂ ಹೋದ್ವಿ. ಈಗ ರುಚಿತಾ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ ಇದ್ರ ಬಗ್ಗೆ. ಹೇಳು. ಏನು ತೇರು ಎಳಿತಾರಲ್ಲ? ಹಾಂ, ವರ್ಷಕ್ಕೊಮ್ಮೆ ತೇರು ಎಳಿಯೋದು. ಯಾವುದು ರಂಗನಾಥ ಸ್ವಾಮಿದ? ಕಣ್ವೆ ಮಾರಮ್ಮ. ಸೊ ಫ್ರೆಂಡ್ಸ್, ಮಾರಿಕಣ್ಮೆ ಡ್ಯಾಮ್ ನೋಡೋಕ್ಕೂ ಮುಂಚೆ ದೇವರ ಆಶೀರ್ವಾದ ತಗೊಳ್ಳೋಣ ಅಂತೇಳಿ ಇಲ್ಲಿ ಈಗ ಕಣ್ಮೆ ಮಾರಮ್ಮ ದೇವಸ್ಥಾನಕ್ಕೆ ನಾವೆಲ್ಲರೂ ಹೋದ್ವಿ. ಆಲ್ರೆಡಿ ಎಲ್ಲ ಪೂಜೆ ಸ್ಟಾರ್ಟ್ ಆಗಿತ್ತು. ಬೆಳಗ್ಗೆಯಿಂದನೂ ಭಕ್ತಾದಿಗಳೆಲ್ಲ ಇದ್ದರು, ತುಂಬ ಜನ. ಸೊ ನಾವು ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡ್ವಿ. ಪೂಜೆ ಎಲ್ಲ ಮುಗೀತು. ಹಾಗೆ ಸೃಜನ ಕಾಮಿಡಿ ಮಾಡ್ತಾ ಇದ್ದಾನೆ ನಮ್ಮ ಮೇಲೆ. ಸೊ ಪೂಜೆ ಎಲ್ಲ ಮುಗ್ದಾದ್ಮೇಲೆ ನಾವೀಗ ಡ್ಯಾಮ್ ಕಡೆ ಹೊರಟ್ವಿ. ಸೊ ಹಾಗೆ ನೆಡ್ಕೊಂಡು ಮಾತಾಡ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಡ್ಯಾಮ್ ಬಂದ್ಬಿಟ್ಟು ಈಗ ನೀರು ಫುಲ್ ಆಗೋಗಿದೆ, ಹಂಗಾಗಿ ನಮಗೆ ಬಲ್ಗಡೆಯಿಂದ ಬಿಡ್ತಾ ಇಲ್ಲ. ಈ ಕಡೆ ಎಂಟ್ರಿ ಇತ್ತು, ಈ VIP ಗಳಿಗೆ ಮಾತ್ರ ಈ ಕಡೆ ಎಂಟ್ರಿ ಇದೆ. ಮೊನ್ನೆ ಲಾಸ್ಟ್ ಮಂತು ಬಾಗಣ ಬಿಟ್ಟಿದ್ದಾರೆ, ಇದಕ್ಕೆ ನೀರು ಫುಲ್ ತುಂಬಿದೆ ಅಂತ. ನಮ್ಮನ್ಗ ಲೆಫ್ಟ್ ಸೈಡಿಂದ ಬಿಟ್ಟರು. ಸೊ ಹಂಗಾಗಿ ಲೆಫ್ಟ್ ಸೈಡಿಂದ ಗೇಟ್ ಓಪನ್ ಮಾಡ್ಕೊಂಡು ನಾವೀಗ ಹೊರಟ್ವಿ ಈ ಕಡೆಯಿಂದ ಡ್ಯಾಮ್ ನೋಡೋಕ್ಕೆ. ನೋಡಿ ನಮ್ಮ ಮಾರಿಕಣ್ಮೆ ಡ್ಯಾಮ್ ಹೇಗಿದೆ ಅಂತ. ಇದು ಸರ್ ಎಂ ವಿಶ್ವೇಶ್ವರಯ್ಯ ಅವರು ಕಟ್ಟಿರೋದು. ಏನ್ರಿ ಇಬ್ರು? ಈಗ ಡ್ಯಾಮ್ ನೋಡೋಕೆ ನಾವೀಗ ಒಂದೊಂದೇ ಮೆಟ್ಲು ಹತ್ಕೊಂಡು ಹಾಗೆ ಮಾತಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಎಲ್ಲರೂ ಹೋಗ್ತಾ ಇದೀವಿ. ಹಾಗೆ ಸ್ವಲ್ಪ ತರಲೆ ಮಾಡ್ಕೊಂಡು ತಮಾಷೆ ಮಾಡ್ಕೊಂಡು ಹೀಗೆ ಸೊ ಎಲ್ಲರೂ ಎಂಜಾಯ್ ಮಾಡ್ಕೊಂಡು ನಾವು ಹೋದ್ವಿ ಮೇಲೆ. ಬಿದ್ದಿದ್ದೇನಮ್ಮ ನಮ್ಮ ಅಪ್ಪಂಗೆ, ನಾನು ಒಬ್ಬಳು ಮಗಳು. ಅಕ್ಕ
ಫ್ರೆಂಡ್ಸ್ ಫೈನಲಿ ಮಾರಿಕಣ್ಮೆ ಡ್ಯಾಮಿಗೆ ಬಂದಿದ್ವಿ, ಹತ್ತಿದ್ವಿ. ಪೊಲೀಸ್ ಪರ್ಮಿಷನ್ ತಗೊಂಡು ಜಾಸ್ತಿ ಅರ್ಧ ಮಾತ್ರ ಹತ್ತ ನಮಗೆ ಹೋಗ್ಬಾರ್ದಂತೆ. ಬಿಟ್ಟು ಫುಲ್ ಬಿಡೋಕ್ಕೆ ಪರ್ಮಿಷನ್ ಇಲ್ಲ. ಯಾಕಂದರೆ ಇದು ಡ್ಯಾಮ್ ಫುಲ್ ತುಂಬಿರೋದ್ರಿಂದ ನಮಗೆ ಫುಲ್ ಬಿಡಲಿಲ್ಲ. ಅರ್ಧ ಮಾತ್ರ ನಾನು ನೋಡ್ಕೊಂಡು ಎಷ್ಟು ವರ್ಷ ಆಯ್ತು ಇದ್ರ ಮೇಲೆ ಬಂದು? ಎಲ್ಲ ತಕ್ಕೊಂಡು ನಾನು ಈ ಡ್ಯಾಮ್ಗೆ ಬಂದು 10 ವರ್ಷ ಆಗೋಗಿದೆ. ಕಾಲೇಜ್ ಲೈಫಲ್ಲಿ ಬಂದಿದ್ದು. ಇದಾದ್ಮೇಲೆ ಮದುವೆ ಆದ್ಮೇಲೆ ನೀನು ಮಾಡೋ ವಿಡಿಯೋನ ನಾನು ಬರ್ತೀನಿ. ಫ್ರೆಂಡ್ಸ್ ಎಲ್ಲರೂ ನೋಡಿ ನಮ್ಮ ಮಾರಿಕಣ್ಮೆ ಡ್ಯಾಮ್ ಹೇಗಿದೆ ಅಂತ ಒಂದು ಸತಿ ಬೇಲಿಂದ ನಿಂತ್ಕೊಂಡು ವ್ಯೂ ತೋರಿಸ್ತಾ ಇದ್ದೀನಿ ನೋಡಿ. ಹಾಗೆ ಫ್ರೆಂಡ್ಸ್ ನಮ್ಮ ಇಂಡಿಯಾ ಮ್ಯಾಪ್ ಇದೆಯಲ್ವಾ, ಸೊ ಅದೇ ಥರ ಇಂಡಿಯಾ ಮ್ಯಾಪ್ ಹೇಗಿದೆಯೋ ಅದೇ ಥರ ನಮ್ಮ ಈಗ ನೀರು ಕಾಣ್ತಾ ಇದೆಯಲ್ಲ, ಇದೆಲ್ಲ ಇಂಡಿಯಾ ಮ್ಯಾಪ್ಸ್ ಹೇಗಿದೆಯೋ ಆ ಥರನೇ ನೀರಿರೋದು, ಆ ಶೇಪಲ್ಲೇ ನೀರಿರೋದು. ಇದನ್ನು ಆ ಥರ ರಚನೆ ಮಾಡಿದ್ದಾರೆ. ಫ್ರೆಂಡ್ಸ್ ನೋಡಿದ್ರಲ್ಲ ಮಾರಿಕಣ್ಮೆ ಡ್ಯಾಮ್ ಹೇಗಿದೆ ಅಂತ ಇಂಡಿಯನ್ ಮ್ಯಾಪಲ್ಲಿ. ಸೊ ಹೇಗಿದೆ ಅಂತ ಕಮೆಂಟ್ ಮಾಡಿ ಎಲ್ಲರೂ. ಇದಾದಮೇಲೆ ನಾವು ಮೇಲಕ್ಕೆ ಹೋದ್ವಿ. ಇನ್ನು ಮೇಲಿಂದ ನಿಂತ್ಕೊಂಡು ಮಾರಿಕಣ್ಮೆ ಡ್ಯಾಮ್ ನೋಡಿದ್ರೆ ಇನ್ನೂ ವ್ಯೂ ಸೂಪರಾಗಿ ಕಾಣುತ್ತೆ. ಹಂಗಾಗಿ ನಾವೆಲ್ಲರೂ ಮೇಲ್ಕ್ಕೆ ಹೋದ್ವಿ. ಈ ಸಾಕು ಬೇಗ ಮೇಲ್ಕೊಂಡು ಬರ್ರಿ. ಎಷ್ಟೋ ದಿನ ಆದಮೇಲೆ ಬಂದಿದ್ವಿ ಅಲ್ವಾ, ಅದಕ್ಕೋಸ್ಕರ ಫೋಟೋಸ್ ವೀಡಿಯೋಸ್ ತುಂಬಾ ತೊಗೊಂಡ್ವಿ. ಲಾಸ್ಟಲ್ಲಿ ಎಲ್ಲ ವೀಡಿಯೋ ಫೋಟೋಸ್ ಹಾಕ್ತೀನಿ ನೋಡ್ಕೊಳ್ಳಿ. ಫ್ರೆಂಡ್ಸ್ ನಮ್ಗೆ ಇವಾಗ ಹೊಟ್ಟೆ ಹಶ್ವಾಗಿದೆ, ಹಂಗಾಗಿ ನಾವು ಇವಾಗ ಏನಾದರೂ ತಿನ್ನೋಕ್ಕೆ ಹೋಗ್ತಾ ಇದ್ದೀವಿ. ಇಷ್ಟೊತ್ತು ಎಲ್ಲ ಅಡ್ಡಾಡಿ ಸುಸ್ತಾಗಿ ಮಾರಿಕಣ್ಮೆ ಡ್ಯಾಮ್ ನೋಡಿದ್ವಲ್ಲ. ಇಲ್ಲಿ ನಾವು ಏನು ತಿಂದ್ವಿ ಅಂದರೆ ಮಿಕ್ಸ್ಡ್ ಫ್ರೂಟ್ಸ್ ತಿಂದ್ವಿ, ಮತ್ತು ಚೌ ತಿಂದ್ವಿ. ಅದಾದಮೇಲೆ ಇದು ಇವರು ಎಲ್ಲರೂ ಗೋಲಿ ಸೋಡಾ ತೊಗೊಂಡಿದ್ದಾರೆ, ಇಬ್ಬರು ತೊಗೊಂಡು ಕುಡಿತಾ ಇದ್ದಾರೆ. ಅದಕ್ಕೆ ಅದನ್ನ ಗೋಲಿ ಸೋಡಾ ಅನ್ನೋದು. ಫ್ರೂಟ್ಸು ಮತ್ತು ಎಲ್ಲ ಅಲ್ಲೇ ತಿಂದ್ವಿ. ಇನ್ನು ಮಿಕ್ಕಿದ್ದು ಚೌ ಮಾತ್ರ ಉಳಿದಿತ್ತು. ಇದನ್ನು ನೆರಳಲ್ಲಿ ಕುತ್ಕೊಂಡು ತಿನ್ನೋಣ ಅಂತೇಳ್ಬಿಟ್ಟು ನೆರಳ ಹತ್ರ ಇಲ್ಲಿ ಕೆಳಗಡೆ ಬಂದು ನೆರಳ ಹತ್ರ ಮರದ ನೆರಳಲ್ಲಿ ಕುತ್ಕೊಂಡು ತಿಂದ್ವಿ. ಈ ನೀರು ಓಪನ್ ಮಾಡಿದಾಗ ಡ್ಯಾಮ್ ಓಪನ್ ಮಾಡ್ತಾರಲ್ವಾ, ಸೊ ಅದನ್ನು ನೋಡೋಕ್ಕೆ ಇವಾಗ ಕೆಳಗಡೆ ಹೋಗ್ತಾ ಇದ್ದೀವಿ. ರುಚಿತಾ ಅವರು ನೋಡಿ ಹೇಗೆ ಹೋಗ್ತಾ ಇದ್ದಾರೆ, ಫುಲ್ ಖುಷಿಯಾಗವ್ರೆ ರುಚಿತಾ ಅವರು. ಈಗ ಮೇಲಿಂದ ಮಾರಿಕಣ್ಮೆ ವ್ಯೂ ತೋರಿಸ್ತೀನಿ ನೋಡಿ ಹೇಗಿದೆ ಅಂತ. ಇಂಡಿಯನ್ ಮ್ಯಾಪಲ್ಲಿ ಶೇಪಲ್ಲಿದೆ. ಬೇರೆ ಕಡೆಯಿಂದ ಸ್ಕೂಲ್ಗಳಿಂದ ಎಲ್ಲರೂ ಬರ್ತಾರೆ ಇಲ್ಲಿ ವಿಸಿಟ್ ಮಾಡ್ತಾರೆ ನೋಡೋಕ್ಕೆ. ಸೊ ಹಂಗಾಗಿ ಬೇರೆ ಬೆಂಗಳೂರು ಸ್ಕೂಲಿಂದ ಬಂದಿದ್ರು. ಸತ್ಯ ಯಾವ ಊರು? ಬೆಂಗಳೂರಾ? ಮಾರಿಕಣ್ಮೆ ಒಂಥರ ಪ್ರವಾಸಿ ತಾಣನೇ ಆಗಿಬಿಟ್ಟಿದೆ. ಸೊ ಎಲ್ಲ ಕಡೆಯಿಂದನೂ ಬಂದು ಫ್ಯಾಮಿಲಿ ಅಥವಾ ಸ್ಕೂಲ್ ಕಡೆಯಿಂದ ಫ್ಯಾಮಿಲಿಗಳು ಎಲ್ಲರೂ ಬಂದು ನೋಡ್ಕೊಂಡು ಹೋಗ್ತಾರೆ. ಸ್ಕೂಲ್ ಮಕ್ಕಳು ಫೋಟೋಸ್ ತೆಗೆಸ್ಕೊತಾ ಇದ್ರು, ಗ್ರೂಪ್ ಫೋಟೋ. ಅದನ್ನು ಆ ಸ್ಕೂಲ್ ಸರ್ ಮೇಡಮ್ಗೆ ಏನೋ ಹೇಳ್ತಾ ಇದ್ರು, ಮೇಡಮ್ ಮೇಲೆ ನೋಡ್ಕೊಂಡು ಬರಬೇಡಿ ತಲೆ ಸುತ್ತುತ್ತೆ, ಸೊ ಮೆಟ್ಲುಗಳನ್ನ ನೋಡ್ಕೊಂಡು ಬನ್ನಿ, ಆಗ ತಲೆ ಸುತ್ತಲ್ಲ, ಎಲ್ಲ ಮೆಟ್ಲು ಹತ್ತದ್ಮೇಲೆ ಜೈ ಆಂಜನೇಯ ಅನ್ರಿ ಅಂತ ಹೇಳ್ತಾ ಇದ್ರು. ನನ್ನ ಜೊತೆ ಇರೋ ಈ ರುಚಿತಾ ನನಗೆ ಚೈಲ್ಡ್ಹುಡ್ ಫ್ರೆಂಡ್. ನಾವು ಅವರು ಅಕ್ಕಪಕ್ಕ ಮನೆಯವರು, ಹಂಗಾಗಿ ನಮಗೆ ಚೈಲ್ಡ್ಹುಡ್ ಫ್ರೆಂಡ್. ಹಳ್ಳಿಲೂ ಜೊತೆಯಲ್ಲೇ ಅಕ್ಕಪಕ್ಕ ಮನೇಲಿದ್ರು, ಈಗ ಸಿಟಿಗೆ ಬಂದ ಮೇಲೂ ಅಕ್ಕಪಕ್ಕನೇ ಇದ್ದೀವಿ. ನಾನು ಮತ್ತು ರುಚಿತಾ ಇಬ್ಬರು ಮೆಟ್ಲು ಇಳ್ಕೊಂಡು ನಡ್ಕೊಂಡು ಹೋಗೋದನ್ನ ಹಾಗೇ ವಿಡಿಯೋ ಮಾಡ್ಕೊಂಡ್ವಿ. ಲೈಫ್ ಲಾಂಗ್ ನೆನಪಿರುತ್ತೆ ಇದು ಮೆಮೊರೀಸ್ ಅಂತೇಳಿ. ಆವಾಗಲೇ ನಾವು ದೇವಸ್ಥಾನ ನೋಡಿದ್ವಲ್ಲ, ಕಣ್ಮೆ ಮಾರಮ್ಮ ದೇವಸ್ಥಾನ. ಆ ದೇವಸ್ಥಾನದಿಂದ ಈ ಹಿಂದೆಗಡೆ ಹೋದರೆ ಡ್ಯಾಮಲ್ಲಿ ನೀರು ಓಪನ್ ಮಾಡಿದ್ದಾರೆ ನೋಡಿ. ಎಲ್ಲೂ ಸ್ಕಿಪ್ ಮಾಡಬೇಡಿ, ತುಂಬ ಚೆನ್ನಾಗಿದೆ, ಎಲ್ಲೂ ನೋಡಿ.
ಸ್ವಾಮಿ ದೇವರೇ ಕಾಪಾಡಪ್ಪ, ಚಪ್ಪಲಿ ಹಾಕೊಂಡು ಹೋಗ್ತಿದ್ವಿ. ಕೃಪಕ್ಕ ಇಲ್ಲಿ ನೋಡು ಅಮ್ಮ, ನೀನು ನೋಡು. ಹಾಗೆ ಈ ನೀರಲ್ಲಿ ಕೆಳಗೆ ಮೆಟ್ಲಕ್ಕೆಲ್ಲ ಇಳಿದು ಸೊ ಆ ವಾಟರಲ್ಲಿ ನಾನು ಮುಖ ತೊಳ್ಕೊಂಡೆ. ಸೊ ಫುಲ್ ಕೋಲ್ಡ್ ಆಗಿತ್ತು, ಒಂಥರ ಮನಸ್ಸಿಗೆ ನೆಮ್ಮದಿ ಆಗೋಯ್ತು. ಮುಖ ತೊಳ್ಕೊಬೇಕಾದ್ರೂ ನನಗೊಂಥರ ನೀರೆಲ್ಲ ನೋಡಿದ್ರೆ ಭಯನೇ ಆಗ್ತಾ ಇತ್ತು. ಅಷ್ಟು ನೀರು ಬಂತಿರ್ತಲ್ವ ಒಂದೇ ಸತಿ. ಆದಮೇಲೆ ಇಲ್ಲಿ ಈ ಕಡೆ ಬಂದು ಸ್ವಲ್ಪ ನೀರಿತ್ತು, ಹಾಗಾಗಿ ಅಲ್ಲಿ ಇಳಿದು ಇದು ನಾನು ಕಾಲೇಜ್ ಡೇಸಲ್ಲಿ ಬಂದು ಇಲ್ಲೆಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಈಜಾಡಿದ್ರು. ಸೊ ನಾನಿವಾಗ ಅದೇ ಮೆಮೊರೀಸ್ ನೆನ್ಪಿಟ್ಕೊಂಡು ನಾನು ಇಳಿದೆ. ಅವಾಗ ನಾನು ಇಳ್ತಿರ್ಲಿಲ್ಲ, ಇವಾಗ ನಾನು ಇಳಿದೆ. ನಾನು ಮತ್ತು ರುಚಿತಾ ಇಬ್ಬರು ನೀರಲ್ಲಿ ಇಳಿದು ಚೆನ್ನಾಗಿ ಆಟಾಡಿ ಎಂಜಾಯ್ ಮಾಡಿದ್ವಿ. ಡ್ರೆಸ್ ಎಲ್ಲ ನೆನೆ ಹಾಕ್ಕೊಂಡ್ವಿ. ಆಮೇಲೆ ಆರುತ್ತೆ ಬಿಡು ಅಂತ. ಎಂಜಾಯ್ ಮಾಡೋ ಟೈಮಲ್ಲಿ ಎಂಜಾಯ್ ಮಾಡಬೇಕು. ನಮ್ಮ ಮಾರಿಕಣ್ಮೆ ಡ್ಯಾಮ್ ಪೂರ್ತಿ ನೀರು ತುಂಬಿದಾಗ ಎಲ್ಲೋ ಒಂದು ಕಡೆ ಇಂಡಿಯಾ ಮ್ಯಾಪ್ ಫ್ಲ್ಯಾಗ್ ಇದೆಯಲ್ಲ, ಅಲ್ಲಿ ಎಲ್ಲೋ ಒಂದು ಕಡೆ ನೀರು ಕೋಡಿ ಬಿದ್ದೋಗುತ್ತೆ. ಆಗ ನೀರು ರೋಡಲ್ಲೆಲ್ಲ ಹೋಗ್ತಾ ಇರುತ್ತೆ. ಆ ಕೋಡಿನ ನೋಡೋಣ ಅಂತ ಹೇಳ್ಬಿಟ್ಟು ನಾವಿಲ್ಲಿ ಹೋಗ್ತಾ ಇದ್ದೀವಿ. ಇವತ್ತು 2 ಕಿಲೋಮೀಟ್ರ್ ಇತ್ತು. ಸೊ ಆನ್ ದಿ ವೇ ನಡ್ಕೊಂಡು ನಾವು ನನ್ನ ಫೇವ್ರೆಟ್ ಸಾಂಗ್ ಹಾಡು ಹೇಳ್ಕೊಂಡು ಹೋಗ್ತಾ ಇದ್ದೀವಿ. ಆಕಾಶದಲ್ಲಿ ನೀ ದೀಪವಾದೆ. ಆಕಾಶದಲ್ಲಿ ನೀ ದೀಪವಾದೆ, ಇರುಳಾಗಿ ನಾನು ನಿನಗಾಗಿ ಕಾದೆ. ಈ ಮೌನಕ್ಕೀಗ ಮಾಧುರ್ಯವಾದೆ, ಹೊರತಾಗಿ ನಾನು ನಿನಗಾಗಿ ಕಾದೆ. ಸಿಹಿ ಕಹಿ ಏನಾದರೂ ಪ್ರತಿ ಕ್ಷಣ ಜೊತೆಯಾಗಿರೋ ಇನ್ನೂನು ಬೇಕಾಗಿದೆ, ಒಲವು ಇನ್ನೂನು ಬೇಕಾಗಿದೆ. ಕೋರಿ ಸಿಗೋವರೆಗೂ ನಡ್ಕೊಂಡು ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್, ನಮ್ಮ ಗತಿ ಹೆಂಗ್ ಬಂದೈತೆ. ಹೋಗ್ತಾ ರೋಡಲ್ಲಿ ಬಸ್ ಇಲ್ಲ, ಅಂತ್ಯಾಕ್ಷರಿ ವಾಹನಗಳು ಇಲ್ಲ, ಎಲ್ಲ ಬಂದ್ ಆಗಿದ್ದಾವೆ. ಹೋಗ್ತಾ ರೋಡಲ್ಲಿ ಅಂತ್ಯಾಕ್ಷರಿ ಆಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಕೈಯಲ್ಲೆಲ್ಲ ಇರೋ ಎಲ್ಲ ಐಟಮ್ಸ್ ಎಲ್ಲ ಇಟ್ಕೊಳಕ್ಕಾಯ್ತಲ್ಲ, ಶಕ್ತಿ ಇಲ್ಲ, ಎನರ್ಜಿನೇ ಇಲ್ಲ. 2 ಕಿಲೋಮೀಟ್ರ್ ತುಂಬ ದೂರದಿಂದ ನಡ್ಕೊಂಬಂದ್ವಿ. ಕೋಡಿ ಬಿದ್ದಿದೆ ಅಂತ ನಮ್ಮ ಆಸೆ ಎಲ್ಲ ನಿರಾಸೆ ಆಗೋಯ್ತು. ಯಾವ ಕೋಡಿನೂ ಬಿದ್ದಿಲ್ಲ, ಎಲ್ಲ ಬರೀ ಮಣ್ಣು ಇತ್ತು, ನೀರೇ ಬರ್ತಿರ್ಲಿಲ್ಲ. ಹಂಗಾಗಿ ಲಾಸ್ಟ್ ಟೈಮ್ ನನ್ನ ತಮ್ಮ ಕೋಡಿ ಬಿದ್ದಾಗ ಹೋಗಿ ವೀಡಿಯೋ ಮಾಡ್ಕೊಂಡೆಲ್ಲ ಬಂದಿದ್ದ, ಎಂಜಾಯ್ ಮಾಡಿಕೊಂಡು. ಸೊ ಅದನ್ನು ವೀಡಿಯೋ ಹಾಕಿದ್ದೀನಿ, ನೋಡ್ಕೊಳ್ಳಿ. ತುಂಬ ಬೇಜಾರಾಗೋಯ್ತು.
ಇದೇ ಬೇಜಾರಕ್ಕೆ ಆ ಕೋಡಿದು ವಿಡಿಯೋನೇ ಮಾಡ್ಕೊಳ್ಳಿಲ್ಲ. ಕೊನೆಯದಾಗಿ ನಾವು ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಬಂದು ಪೂಜೆ ಎಲ್ಲ ಮಾಡಿಸ್ಕೊಂಡ್ವಿ. ಇಲ್ಲೇ ಪಕ್ಕದೂರಲ್ಲಿ ನಮ್ಮ ದೊಡ್ಡಮ್ಮ ಅವ್ರದ್ದು ಊರಿದೆ. ಸೊ ಅವರು ಸಡನ್ನಾಗಿ ದೇವಸ್ಥಾನಕ್ಕೆ ಬಂದಿದ್ದರು, ಹಂಗಾಗಿ ಸಿಕ್ಕಿದ್ರು. ಅವ್ರ ಜೊತೆ ಎಲ್ಲ ಮಾತಾಡಿಕೊಂಡು ಹಾಗೆ ಮನೆ ಬಗ್ಗೆ ಎಲ್ಲ ವಿಚಾರಿಸ್ಕೊಂಡು ಹೀಗೆ ಮಾತಾಡ್ಕೊಂಡ್ವಿ. ಸೊ ಆಲ್ರೆಡಿ ಫೈನಲಿ ಸಾಯಂಕಾಲ ಹೊಟ್ಟೆ ಹಶ್ವಾಗಿತ್ತು. ನಮ್ಮ ದೊಡ್ಡಮ್ಮ ನಾವು ಎಲ್ಲರೂ ಸೇರಿಕೊಂಡು ಚೌಚೌ ಮತ್ತು ಬೋಂಡ ಈ ಎರಡನ್ನು ಚೆನ್ನಾಗಿ ಎಲ್ಲರೂ ತಿಂದು ಎಂಜಾಯ್ ಮಾಡಿದ್ವಿ. ಕಟ್ ಮಾಡೋದು ಬಿಡು. ದೇವಸ್ಥಾನಪ್ಪ ರಂಗಪ್ಪನ ದೇವಸ್ಥಾನ ಮಾಡಂಗೆ ಒಂದೊಂದು ಪೀಸ್ ಹಾಕಿ ಇದಾದಮೇಲೆ ನಮ್ಮ ದೊಡ್ಡಮ್ಮ ನಾವು ಎಲ್ಲರೂ ಅವ್ರ ಊರಿಗೆ ನಾವು ನಮ್ಮೂರಿಗೆ ಹೋಗೋಕ್ಕೆ ಸಾಯಂಕಾಲ ಆಲ್ರೆಡಿ 5 ಗಂಟೆ ಆಯಿತು. ಬಸ್ ಸ್ಟಾಪ್ಗೆ ಬಂದ್ವಿ. ಸೊ ಫೈನಲಿ ಬಸ್ ಸಿಕ್ತು. ನಮ್ಮ ದೊಡ್ಡಮ್ಮನೂ ಊರಿಗೆ ಹೋದ್ರು, ನಾವು ಬಸ್ ಹತ್ಕೊಂಡು ಈಗ ಊರಿಗೆ ಹೋಗ್ತಾ ಇದ್ದೀವಿ. ಆಲ್ರೆಡಿ 5:15 ಆಗೋಗಿತ್ತು, ಲೇಟ್ ಆಯಿತು. ನಮ್ಮೂರಿಗೆ ಬಂದರೆ ನಾನು ಫಲೂಡ ತಿಂದಲೇ ಇರೋದೇ ಇಲ್ಲ. ಇದು ನನ್ನ ಫೇವ್ರೇಟು. ಹಂಗಾಗಿ ಲಾಸ್ಟ್ ಫೈನಲಿ ಮನೆಗೆ ಹೋಗ್ಬೇಕಾದ್ರೆ ಇದು ಫೈನಲ್ ಟಚಪ್ ಅಂತ ಹೇಳ್ಬಿಟ್ಟು ಎಲ್ಲರೂ ಫಲೂಡ ತಿಂದ್ವಿ. ಅವ್ರಿಗೂ ನಾನು ತಿನ್ನಿಸ್ದೆ. ಸೊ ಫ್ರೆಂಡ್ಸ್, ಏನೇನು ಫೋಟೋ ತೆಗೆಸ್ಕೊಂಡ್ವಿ ಎಲ್ಲ ನಿಮಗೆ ಲಾಸ್ಟಲ್ಲಿ ಹಾಕಿದ್ದೀನಿ, ಎಲ್ಲ ನೋಡ್ಕೊಳ್ಳಿ. ಸೊ ಫ್ರೆಂಡ್ಸ್, ಇದಾಗಿತ್ತು ನನ್ನ ಇವತ್ತಿನ ಲಾಗ್. ನಾಳೆ ನಾನು ಊರಿಗೆ ಹೋಗ್ತಾ ಇದ್ದೀನಿ. ಊರಿಗೆ ಹೋದ್ಮೇಲೆ ಆ್ಯಸ್ ಯೂಶ್ವಲ್ ನಾನು ಡಯಟ್ ಮಾಡ್ತೀನಿ. 15 ಡೇಸ್ ಮಾಡಿದ್ದೆ, 16 ಡೇಸಿಂದ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಸೊ 30 ಡೇಸ್ ಚಾಲೆಂಜ್ ಮುಗಿಯೋವರೆಗೂ ಬಿಡಲ್ಲ. ಆ ಟೆನಿಕಾಸ್ಟ್ ನಾನು ಯುಗಾದಿ ಹಬ್ಬ ಅಷ್ಟೊತ್ತಿಗೆ ಸಣ್ಣಕ್ಕಾಗಲೇಬೇಕು. ಸೊ ಫ್ರೆಂಡ್ಸ್, ಇದಾಗಿತ್ತು ನಮ್ಮ ಇವತ್ತಿನ ಲಾಗ್. ಥ್ಯಾಂಕ್ ಯು ಆಲ್. ಹೀಗೆ ಎಲ್ಲರೂ ಸಪೋರ್ಟ್ ಮಾಡಿ. ಈ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಆಲ್.